ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆಯ ಮತಕ್ಷೇತ್ರದಿಂದ ನಗರದ ವಿವಿಧ ದೇವಸ್ಥಾನಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಶ್ರೇಯಸ್ಸಿಗಾಗಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರು ಸತತವಾಗಿ ಅತಿ ಹೆಚ್ಚು ಅವಧಿಗೆ ಚುನಾಯಿತ ಪ್ರಧಾನಮಂತ್ರಿ ಎಂಬ ವಿಶಿಷ್ಟ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಇದು ದೇಶದ ಇತಿಹಾಸದಲ್ಲೇ ಅವಿಸ್ಮರಣೀಯ ಸಂಗತಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಈ ವಿಶೇಷ ಸಂದರ್ಭದಲ್ಲಿ ಮೋದಿಜಿ ಅವರ ಉತ್ತಮ ಆರೋಗ್ಯ, ಯಶಸ್ಸು ಹಾಗೂ ದೀರ್ಘಾಯುಷ್ಯಕ್ಕಾಗಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ನವನಗರದ ಸೆಕ್ಟರ್ ನಂಬರ್ 52ರಲ್ಲಿರುವಂಥ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಹಾಗೂ ವಿದ್ಯಾಗಿರಿಯ ಕಾಲೇಜ್ ಸರ್ಕಲ್ನಲ್ಲಿರುವಂಥ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಮತ್ತು ಬಾಗಲಕೋಟೆಯ ನಗರದ ಬಸವೇಶ್ವರ ವೃತ್ತದ ಬಳಿ ಇರುವಂಥ ಹೊಳೆ ಆಂಜನೇಯ ದೇವಸ್ಥಾನದಲ್ಲಿ ಅಭಿಷೇಕ ಹಾಗೂ ವಿಶೇಷ ಪೂಜೆ ಪುನಸ್ಕಾರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ವೀರಣ್ಣ ಚರಂತಿಮಠ, ಸಂಸದ PC ಗದ್ದಿಗೌಡರ್, ರಾಜ್ಯಸಭಾ ಸದಸ್ಯರಾಗಿರುವಂಥ ನಾರಾಯಣ ಸಾಬ್ ಭಾಂಡ್ಗೆ, ಜಿಲ್ಲಾ ಹಾಗೂ ನಗರ ಪದಾಧಿಕಾರಿಗಳು, ಕಾರ್ಯಕರ್ತರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮುಖಂಡರು ಮಾತನಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಯಶಸ್ಸು ಸಿಗಲಿ ಎಂದು ಹಾರೈಸಿದರು. ಪ್ರಧಾನಮಂತ್ರಿಯಾಗಿ 12 ವರ್ಷ ಮುಗಿತು. 13 ವರ್ಷಗಳ ಕಾಲ ಗುಜರಾತದ ಮುಖ್ಯಮಂತ್ರಿಯಾಗಿ, 12 ವರ್ಷಗಳ ಕಾಲ ದೇಶದ ಪ್ರಧಾನಮಂತ್ರಿಯಾಗಿ, ಒಟ್ಟು ಸಂವಿಧಾನ ಪದದಲ್ಲಿ 25 ವರ್ಷಗಳನ್ನು ಸತತವಾಗಿ ಕೆಲಸ ಮಾಡಿ ಎಲ್ಲರ ದಾಖಲೆಯನ್ನು ಕೂಡ ಅವರು ಮುರಿದಿದ್ದಾರೆ. ನೆಹರೂರವರು 4398 ದಿವಸ ಪ್ರಧಾನಮಂತ್ರಿ ಆಗಿದ್ದರೆ ಇವತ್ತು 4399ನೇ ದಿನ ನೆಹರೂರವರ ದಾಖಲೆಯನ್ನು ಕೂಡ ಅವರು ಮುರಿದ್ರು. 81 ಕೋಟಿ ಜನರಿಗೆ ಫ್ರೀ ರೇಷನ್ನು, ಆಮೇಲೆ 58 ಕೋಟಿ ಜನಧನ್ ಖಾತೆ ಮತ್ತು 11 ಕೋಟಿ LPG ಮಹಿಳೆಯರಿಗೆ ಗ್ಯಾಸ್ ಸಿಲಿಂಡರ್ ಕೊಡ್ತಕ್ಕಂಥದ್ದು. 12 ವರ್ಷದಲ್ಲಿ ದೇಶನ ಬದಲಾಯಿತು ಹಾಗೂ ಜಗತ್ತಿನ ದೃಷ್ಟಿಯಲ್ಲಿ ಭಾರತವು ಕೂಡ ಬದಲು ಮಾಡಿದಂಥ ಏಕೈಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಇವತ್ತು ಬಾಗಲಕೋಟೆಯ ಹಾಗೂ ಬಾಗಲಕೋಟೆ ಜಿಲ್ಲೆಯ, ರಾಜ್ಯದ, ದೇಶದ ತುಂಬೆಲ್ಲ ಇವತ್ತು ಎಲ್ಲ ಮಂದಿರಗಳಲ್ಲಿ, ಮಠಗಳಲ್ಲಿ ಅವರ ಒಂದು 12ನೇ ವರ್ಷದ ಕಾರ್ಯಕಾಲ ಮುಗಿದ್ರಿಂದ ವಿಶೇಷವಾಗಿ ಪೂಜಾ ಪ್ರಾರ್ಥನೆಗಳು ನಡೀತಾ ಇದ್ದಾವೆ. ಇನ್ನು ಈ ದೇಶದ ಸೇವೆ ಮಾಡುವಂಥ ಹೆಚ್ಚಿನ ಭಾಗ್ಯ ಅವರಿಗೆ ದೇವರು ಕೊಡಲಿ. ಈ ದೇಶ ಇನ್ನೂ ಕೂಡ ವಿಕಸಿತ ಭಾರತ, ಅವರ ಕನಸೇನಿದೆ ಅದು ನನಸು ಮಾಡುವಂಥ ಶಕ್ತಿ ಕೂಡ ಅವರು ದೇವರು ಕೊಡಲಿ. ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಅವರಿಗೆ ನಾವು ಕೈ ಬಲಪಡಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಅವರಿಗೆ ಶುಭ ಹಾರೈಸಿ ನಾನು 2 ಮಾತಿಗೆ ವಿರಾಮ ಕೊಡ್ತೀನಿ. ಹೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ನರೇಂದ್ರ ಮೋದಿರವರು ಸತತವಾಗಿ 3 ಅವಧಿಗೆ ಪ್ರಧಾನಮಂತ್ರಿಯಾಗಿ ಈ ದೇಶದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಬಹುಶಃ ನಮ್ಮ ದೇಶದಲ್ಲಿ ಅತಿ ಹೆಚ್ಚಿನ ದಿವಸದವರೆಗೆ ಪ್ರಧಾನಮಂತ್ರಿ ಯಾರಾದರೂ ಆಗಿದ್ದರೆ ಅದು ಸನ್ಮಾನ್ಯ ನರೇಂದ್ರ ಮೋದಿರವರು. ಅವರ ಒಂದು ಕಾಲಘಟ್ಟದಲ್ಲಿ ಬಹುಶಃ ನಮ್ಮ ಜನರ ಒಂದು ಕಲ್ಯಾಣ, ಹಾಗೆಯೇ ನಮ್ಮ ದೇಶದ ಅಭಿವೃದ್ಧಿಗೆ ಬಹಳಷ್ಟು ಕಾರ್ಯಕ್ರಮವನ್ನು ಹಾಕಿ ಇಡೀ ಪ್ರಪಂಚವೇ ಈ ಭಾರತದತ್ತ ನೋಡುವ ಹಾಗೆ ಸನ್ಮಾನ್ಯ ನರೇಂದ್ರ ಮೋದಿರವರು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಇಲ್ಲಿ ದೇವರಲ್ಲಿ ಪ್ರಾರ್ಥನೆಯನ್ನು ಕೂಡ ನಾವು ಇಲ್ಲಿ ಬಾಗಲಕೋಟೆ ಕ್ಷೇತ್ರದಲ್ಲಿ ಬಾಗಲಕೋಟೆ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನಾವೆಲ್ಲ ಹಿಂದಿನ ಶಾಸಕರು, ಅದೇ ರೀತಿ ಎಲ್ಲ ನಮ್ಮ ಪಕ್ಷದ ಮುಖಂಡರೆಲ್ಲ ಸೇರಿ ಪ್ರಾರ್ಥನೆಯನ್ನು ಇವತ್ತು ಅವ್ರಿಗೆ ಇನ್ನೂ ಆಯುರಾರೋಗ್ಯ ಹೆಚ್ಚಬೇಕು, ಇಡೀ ಪ್ರಪಂಚದಲ್ಲಿ ಇನ್ನೂ ಹೆಚ್ಚು ಕೆಲಸ ಮಾಡಿ ಅವರ ಒಂದು ಹೆಸರು ಉತ್ತುಂಗಕ್ಕೆ ಹೋಗ್ಬೇಕಂತ ನಾವೆಲ್ಲ ಕೇಳ್ಕೊಳ್ತೀವಿ. ಹೆಚ್ಚು ದೇಶದಲ್ಲಿ ಹೆಚ್ಚು ಅವಧಿಯವರೆಗೆ ಪ್ರಧಾನಮಂತ್ರಿ ಆದಂತಹ ಈ ಸಂದರ್ಭದಲ್ಲಿ ದೇಶದ ತುಂಬ ಹರ್ಷ, ಉಲ್ಲಾಸ, ಅಭಿಮಾನವನ್ನು ದೇಶದ ಜನ ಆಚರಿಸ್ತಾ ಇದ್ದಾರೆ. ಆ ನಿಮಿತ್ತವಾಗಿ
ಇವತ್ತು ಬಾಗಲಕೋಟೆದಲ್ಲಿಯೂ ಕೂಡ ಸನ್ಮಾನ್ಯ ವೀರಣ್ಣ ಚರಂತಿಮಠ ಅವರ ಒಂದು ನೇತೃತ್ವದಲ್ಲಿ ನಾವು ಗುಡಿಗಳಿಗೆ ಹೋಗಿ ಅವರ ಪರವಾಗಿ ಅವರಿಗೆ ದೀರ್ಘ ಆಯುಷ್ಯು ಯಶಸ್ಸು ಸಲುವಾಗಿ ಮಂದಿರಗಳಿಗೆ ಹೋಗಿ ಪೂಜೆಗಳನ್ನು ಸಲ್ಲಿಸಿ ಬರ್ತಾ ಇದ್ದೇವೆ. ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಯಾವ ರೀತಿ ಜಗತ್ತು ಇವತ್ತು ಯಶಸ್ವಿ ಪ್ರಧಾನಮಂತ್ರಿ ಯಾರು ಅಂತಂದ್ರೆ ನರೇಂದ್ರ ಮೋದಿ ಅವ್ರ ಕಡೆ ಜಗತ್ತು ಬಟ್ಟು ಮಾಡಿ ತೋರಿಸ್ತಾ ಇದೆ. ನಮಗೆಲ್ಲರಿಗೂ ಗೊತ್ತಿರುವಂತೆ ಕೇವಲ ಭಾರತೀಯ ಜನತಾ ಪಾರ್ಟಿಯ ನಾಯಕರಾಗಿ ಇವತ್ತು ಅವರು ಉಳಿಲಿಲ್ಲ. ಅವರೊಬ್ಬರು ಜಗತ್ತಿನ ನಾಯಕರಾಗಿ ಇವತ್ತು ಬಿಂಬಿಸ್ತಾ ಇದ್ದಾರೆ. ಎಲ್ಲಕ್ಕಿಂತಲೂ ಹೆಚ್ಚು ದಿವಸಗಳು ಇವತ್ತಿನವರೆಗೆ ನೆಹರೂರವರು ಎಲ್ಲಕ್ಕಿಂತ ಹೆಚ್ಚು ದಿನ ಪ್ರಧಾನಮಂತ್ರಿ ಆದವರು ಅನ್ನತಕ್ಕಂಥ ಒಂದು ದಾಖಲೆ ಇತ್ತು. ಆ ದಾಖಲೆಯನ್ನು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮುರಿದರು. ಇವತ್ತು ದೇಶದಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚು ದಿನ ಪ್ರಧಾನಮಂತ್ರಿ ಆದಂತಹವರು ಯಾರು ಅಂತಂದ್ರೆ ನಾವೆಲ್ಲರೂ ಹೆಮ್ಮೆಯಿಂದ ಹೇಳಬೇಕಾದ್ದು ನರೇಂದ್ರ ಮೋದಿ ಅವರು ಆಗಿದ್ದಾರೆ. ಕೇವಲ ನರೇಂದ್ರ ಮೋದಿ ಅವರು ಎಲ್ಲಕ್ಕಿಂತಲೂ ಹೆಚ್ಚು ದಿನ ಪ್ರಧಾನಮಂತ್ರಿ ಆದದ್ದಲ್ಲ, ಅವರು ಯಶಸ್ವಿ ಪ್ರಧಾನಮಂತ್ರಿ ಕೂಡ ಹೌದು. ಅವರ ಸಮಯದಲ್ಲಿ ಆದಂತಹ ಅನೇಕ ನಾವು ಎಲ್ಲರೂ ಅಭ್ಯಾಸ ಮಾಡಬೇಕಾಗ್ತದೆ. ಅದನ್ನು ಹೇಳಲಿಕ್ಕೆ ಹೋದ್ರೆ ಕೇವಲ ಒಂದೊಂದು ದಿವಸ ಅವರು ಮಾಡಿದಂತಹ ಸಾಧನೆ. ಅವರು ಗುಜರಾತದ ಮುಖ್ಯಮಂತ್ರಿಯಾಗಿ 12 ವರ್ಷ, 13 ವರ್ಷ, ಈಗ ಪ್ರಧಾನಮಂತ್ರಿಯಾಗಿ 25 ವರ್ಷ ಸತತ ಕಾಲ ದೇಶದ ನೇತೃತ್ವವನ್ನು ವಹಿಸಿದಂತಹ ನರೇಂದ್ರ ಮೋದಿ ಅವರು ನಮಗೆಲ್ಲರಿಗೂ ಮಾರ್ಗದರ್ಶಕ ಆಗ್ತಾ ಇದ್ದಾರೆ. ಜಗತ್ತು ಅವ್ರ ಕಡೆ ನೋಡ್ತಾ ಇದೆ. ಈ ದೇಶದ ಜನತೆ ಅವರ ಮೇಲೆ ಭರವಸೆ ಇಟ್ಟಿದೆ. ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಭಾರತವನ್ನು ಪ್ರಗತಿಯತ್ತ ಸಾಗುವುದರಲ್ಲಿ ಅವರು ಇನ್ನೂ ಹೆಚ್ಚು ಯಶಸ್ವಿಯಾಗಲಿ. ನಿಜವಾದ ಅರ್ಥದಲ್ಲಿ ಭಾರತ ಜಗದ್ಗುರುವಿನ ಸ್ಥಾನದಲ್ಲಿ ನಿಲ್ಲುವಂತ ಸಂದರ್ಭ ಇವತ್ತಿನ ದಿವಸದಲ್ಲಿ ನರೇಂದ್ರ ಮೋದಿ ಅವರು ತರ್ತಾ ಇದ್ದಾರೆ. ಭಗವಂತ ಅವರಿಗೆ ಆಶೀರ್ವಾದ ಮಾಡಲಿ, ಅವರಿಗೆ ಹೆಚ್ಚಿನ ಶಕ್ತಿ ಕೊಡ್ಲಿ. ಅವರ ಮುಖಾಂತರ ನಮ್ಮೆಲ್ಲರ ಕಾರ್ಯಕರ್ತರಿಗೂ ಹೆಚ್ಚಿನ ಶಕ್ತಿ ಮತ್ತು ಪ್ರೇರಣೆ ಕೊಡ್ಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ನಮಸ್ಕಾರ.